ದೆಹಲಿಯಲ್ಲಿ ಜೋರಾಯಿತು ಸಂಪುಟ ಸರ್ಜರಿ ಸರ್ಕಸ್. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಭೇಟಿ. ಸಂಪುಟ ಪುನರಚನೆ ಬಗ್ಗೆ ಸಿದ್ದರಾಮಯ್ಯ ಖರ್ಗೆ ಚರ್ಚೆ ನಡೆಸಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿರೋದು. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಾಗಿ ಖರ್ಗೆ ಭರವಸೆ ನೀಡಿದ್ದಾರೆ. 2 ಖಾತೆ ಖಾಲಿ ಇದೆ, 12 ಸಚಿವ ಸ್ಥಾನ ಖಾಲಿ ಆಗುತ್ತೆ. ಒಟ್ಟು 14 ಸಚಿವ ಸ್ಥಾನಗಳ ಪುನರ್ರಚನೆ ಆಗುತ್ತೆ. 2 ಈಗಾಗಲೇ ಖಾಲಿ ಇದೆ, 12 ಸಚಿವ ಸ್ಥಾನ ಖಾಲಿ ಆಗುತ್ತೆ. ಒಟ್ಟು 14 ಹೊಸ ಎಂಟ್ರಿಯನ್ನು ನಾವು ನಿರೀಕ್ಷೆ ಮಾಡಬಹುದು. 14 ಸಚಿವ ಸ್ಥಾನಗಳ ಪುನರ್ರಚನೆ ಮಾಡಬಹುದು ಅಂತ ಸಿಎಂ ಹೇಳಿದ್ದಾರೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ತಿಳಿಸಿದ್ದಾರೆ. ಇಷ್ಟು ಸ್ಲಾಟ್ಗಳು ಕ್ಲಿಯರ್ ಆಗುತ್ತೆ ಅಂತ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಸಂಪುಟ ಪುನರ್ರಚನೆ ಸಂಬಂಧಪಟ್ಟ ಹಾಗೆ ಎಲ್ಲೊಂದು ಕಡೆ ಸಂಪುಟ ಪುನರ್ರಚನೆಗೆ ಈಗ ಮೊದಲ ಆದ್ಯತೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ನಾಯಕತ್ವ ಬದಲಾವಣೆ ಇಲ್ಲಿ ಮುಗಿದ ಪ್ರಶ್ನೆ ಹಾಗಾದ್ರೆ, ಯಾಕಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಈ ಸಂಪುಟ ಪುನರ್ರಚನೆ ಚರ್ಚೆ ಆಗ್ತಿರೋದ್ರಿಂದ. ಸೊ ಖರ್ಗೆ ಅವರ ಭೇಟಿಯಲ್ಲಿ ಏನೆಲ್ಲ ಇನ್ಸೈಡ್ ವಿಚಾರ TV9ಗೆ ಲಭ್ಯವಾಗ್ತಿದೆ ಅಂತ ಪ್ರಸನ್ನ. ಅವಿನಾಶ್, ನಾವು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ಸಚಿವ ಸಂಪುಟ ಪುನರ್ರಚನೆಯ ಕಸರತ್ತಾಗಿರ್ಬೋದು ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ಇದು ಕಾಂಗ್ರೆಸ್ನ ಹೈಕಮಾಂಡ್ 1-2 ದಿನದಲ್ಲಿ 1 ವಾರದಲ್ಲಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ವಿಚಾರ. ಇದೇ ಕಾರಣಕ್ಕೋಸ್ಕರ ಬಿಹಾರವನ್ನ ಕಳೆದುಕೊಂಡಂತಹ ನೋವಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರತ್ತ ಬೆಟ್ಟು ಮಾಡಿ ತೋರಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬ್ಯಾಕ್ ಟು ಬ್ಯಾಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಸುದೀರ್ಘವಾಗಿ 50-55 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ. ಅದಾದ ಬಳಿಕವೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ತಕ್ಷಣ ಬರೋದು ಹೈಕಮಾಂಡ್ ಸಿದ್ಧವಾಗಿಲ್ಲ. ತಣ್ಣೀರನ್ನು ಕೂಡ ತಣಿಸಿ ಕುಡಿಯುವಂತಹ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ, ಆ ರೀತಿಯ ಆಲೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇದೇ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಚರ್ಚೆ ವೇಳೆಯೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಎಷ್ಟು ಸ್ಥಾನಗಳನ್ನ ಬದಲಾಯಿಸಬಹುದು, ಹೊಸಬರಿಗೆ ಎಷ್ಟು ಮಂದಿ ಅವಕಾಶ ಕೊಡಬಹುದು, ಯಾರನ್ನ ಕೈ ಬಿಡಬಹುದು, ಯಾರನ್ನ ಉಳಿಸ್ಕೊಳ್ಬಹುದು ಅನ್ನೋ ಬಗ್ಗೆ ಒಂದಷ್ಟು ಪ್ರಾಥಮಿಕ ಹಂತದ ಚರ್ಚೆಗಳಾಗಿದ್ದಾವೆ. ಈಗಾಗಲೇ 2 ಸಚಿವ ಸ್ಥಾನಗಳು ಖಾಲಿಯಾಗಿದ್ದಾವೆ, 2 ಖಾತೆಗಳು ಖಾಲಿ ಉಳಿದಿದ್ದಾವೆ. ನಾಗೇಂದ್ರ ಅವರು ಮತ್ತು ಕೆ ಎನ್ ರಾಜಣ್ಣ ಅವರು ಹೊರಗೆ ಹೋದ ಬಳಿಕ ಯಾವುದು ಖಾತೆಗಳು ಮುಖ್ಯಮಂತ್ರಿಗಳ ಬಳಿ ಇತ್ತು ಅದೆರಡನ್ನ ಸೇರಿಸಿದ್ರೆ 2 ಖಾತೆಗಳಾಗುತ್ತೆ. ಇನ್ನುಳಿದಂತೆ 12ರಿಂದ 13 ಮಂದಿ ಸಚಿವರನ್ನ ಬದಲಾಯಿಸಿದ್ದೆ ಆದ್ರೆ ಸರಿಸುಮಾರು 50% ಸಚಿವ ಸಂಪುಟವನ್ನ ಹೊಸದಾಗಿ ರಚನೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ಹಾಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ ಪ್ರಕಾರ ತಕ್ಷಣ ನಿರ್ಧಾರ ತೆಗೆದುಕೊಂಡ್ರ? ಖಂಡಿತವಾಗಿಯೂ ಕೂಡ ಇಲ್ಲ. ಅವರು ಕೂಡ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಈ ಕಡೆ KC ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಒಂದೇ ದಿನ ಕೂತು ಮಾತನಾಡುವಂಥದ್ದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಹೀಗಿದ್ದು ಕೂಡ ಯಾಕೆ ಇನ್ನೊಂದು ದಿನಾಂಕವನ್ನ ನಿಗದಿ ಮಾಡಲಾಯಿತು ಅಥವಾ ಇನ್ನೊಂದು ಸುತ್ತಿನ ಚರ್ಚೆಯ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಅನ್ನುವಂಥದ್ದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ತಕ್ಷಣಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಹೇಳೋದಕ್ಕೆ ಈ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದಷ್ಟು ಗೊಂದಲಗಳು ತಿಳಿಯಾಗ್ಲಿ ಅಂತ ಹೇಳಿ ಲೆಕ್ಕಾಚಾರವನ್ನು ಹಾಕಿ ಕೂತಂತೆ ಕಾಣ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಇರುವಂತಹ ಲೆಕ್ಕಾಚಾರ ತಕ್ಷಣಕ್ಕೆ ಒಂದು ಸಚಿವ ಸಂಪುಟವನ್ನ ಹೊಸದಾಗಿ ರಚನೆ ಮಾಡಿಕೊಂಡ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಆದ್ರೆ ಇದೀಗ ಹೈಕಮಾಂಡ್ ಅದಕ್ಕೆ ಪೂರ್ಣವಾದಂತಹ ಒಂದು ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಈ ಕಾರಣಕ್ಕೋಸ್ಕರ ಇನ್ನೊಂದಷ್ಟು ದಿನ ಈ ಕಸರತ್ತುಗಳು ಮುಂದುವರಿಯುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ. ಇನ್ನು 1 ವಾರ 2 ವಾರ ಕಳೆದ್ರೆ ಬೆಳಗಾವಿಯ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಂತ ಸೂಕ್ಷ್ಮ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಚಿವ ಸಂಪುಟ ಪುನರ್ರಚನೆಯ ಸಾಧ್ಯತೆಗಳು ಬಹಳ ಕಡಿಮೆ ಇದಾವೆ. ಹೀಗಾಗಿ ಹೈಕಮಾಂಡ್ ಏನ್ ಮನಸ್ಸು ಮಾಡುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ. ಅವಿನಾಶ್, ಧನ್ಯವಾದ ಪ್ರಸನ್ನ.